ನಮಸ್ಕಾರ ಸ್ನೇಹಿತರೆ, ಫಾರ್ವರ್ಡ್ ಟಿವಿಗೆ ಸ್ವಾಗತ. ನಾನು ಮಾಧುರಿ ರಾಜು. ಸ್ನೇಹಿತರೆ, ಇಡೀ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಿದೆ. ಮೊದಲ 2 ಹಂತ ಮುಗಿದಿದ್ದು ಕರ್ನಾಟಕದಲ್ಲಿ 14 ಕ್ಷೇತ್ರಗಳ ಚುನಾವಣೆ ಮುಕ್ತಾಯಗೊಂಡಿದೆ. ಇನ್ನು 14 ಕ್ಷೇತ್ರಗಳ ಚುನಾವಣೆ ಕಾವು ರಂಗೇರಿದೆ. ಅದಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 25 ಅಥವಾ 24ನೇ ತಾರೀಕಿಂದ ಮತ್ತೊಂದು ಕಾವು ಇಡೀ ರಾಜ್ಯ ಮಾತ್ರವಲ್ಲ ದೇಶದಲ್ಲಿ ತಲ್ಲಣಗೊಳಿಸಿದೆ. ಅದೇನಪ್ಪ ಅಂತ ಅಂದರೆ, ಹಾಸನದ ಹಾಲಿ ಸಂಸದ ಮತ್ತು NDA ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಕಾಮಕಾಂಡದ ಕಾವು. ನಿಜವಾಗ್ಲೂ ಆತ ಎಂಥ ಸೈಕೋ ಅಥವಾ ಎಂಥ ವಿಕೃತ ಏನು ಅಂತ ಬಳಸಬೇಕು ಅಂತ ನನಗಂತೂ ಗೊತ್ತಿಲ್ಲ. ಅಂಥ ಒಬ್ಬ ದುರಾತ್ಮನ ವಿಡಿಯೋ ಇವತ್ತು ದೊಡ್ಡ ವೈರಲ್ ಆಗಿದೆ. ಅದರಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಬಣ್ಣಿಸ್ಲಿಕ್ಕೆ ಆಗಲ್ಲ, ಅಷ್ಟು ವಿಕೃತಿಯನ್ನು ಆತ ನಡೆದಿದ್ದಾನೆ. ಸುಮಾರು ಒಂದು ಮಾಹಿತಿಗಳ ಪ್ರಕಾರ 2,000ಕ್ಕೂ ಹೆಚ್ಚು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅಂತ ಹೇಳಲಾಗ್ತಿದೆ. ಇದು ಆತ ಅಂತ ನಟೋರಿಯಸ್ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಆತನೇ ಆ ವಿಡಿಯೋದಲ್ಲಿ ಇರೋದು ಅನ್ನೋದಕ್ಕೆ ಆತ ಈಗ ಆಲ್ರೆಡಿ ತಲೆ ಮರ್ಸ್ಕೊಂಡಿರೋದು ಸಾಕ್ಷಿಯಾಗಿದೆ. ಇಲ್ಲಾಂದ್ರೆ ಧೈರ್ಯವಾಗಿ ಆತನಾದ್ರೂ ಹೇಳ್ಬಹುದಿತ್ತು, ಅಥವಾ ಅವರ ತಾತ ಏನು ಈ ಲೋಕಸಭಾ ಚುನಾವಣೆಯಲ್ಲಿ ನಾನು ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಒತ್ತಡ ಹಾಕಿ ಟಿಕೆಟ್ನ ಕೊಡಿಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿದಂಥ H.D. ದೇವೇಗೌಡರಾದರೂ ಹೇಳಬೇಕಿತ್ತು. ಆದರೆ ಯಾರೊಬ್ಬರು ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಿಲ್ಲ. ಮಾಜಿ ಮುಖ್ಯಮಂತ್ರಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ H.D. ಕುಮಾರಸ್ವಾಮಿ ಅವರು ಮಾತ್ರ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಹೇಳ್ತಿದ್ದಾರೆ. ಪಕ್ಷ ಕೂಡ ಅವರ ಕ್ರಮ ತಗೊಳುತ್ತೆ ಎನ್ನುವಂಥ ಮಾತನ್ನ ಹೇಳುವ ಮೂಲಕ ಅದು ಪ್ರಜ್ವಲ್ ರೇವಣ್ಣ ಅವರ ಕಾಮಕಾಂಡ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಂತಿದೆ. ಸೊ ಈಗ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ತಂದೆ H.D. ರೇವಣ್ಣ ಅವರ ಇಬ್ಬರು ವಿರುದ್ಧನೂ ಕೂಡ ಹೊಳೆ ನಕ್ಷತ್ರದಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಇಬ್ಬರು ಕೂಡ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಅವರ ರೇವಣ್ಣ ಅವರ ಪತ್ನಿ ಪ್ರಜ್ವಲ್ ಅವರ ತಾಯಿ ಸೋದತ್ತಿಯ ಮಗಳಿಗೆ ಲೈಂಗಿಕಕ್ಕೆ ಒಳಪಟ್ಟಿರುವಂತಹ ದುರಂತಕ್ಕೆ, ದುಶ್ಚಟಕ್ಕೆ, ದುಷ್ಕೃತ್ಯಕ್ಕೆ ಸಂಬಂಧಿಸಿದಂತೆ FIR ದಾಖಲಾಗಿದೆ. ಅದರಲ್ಲಿ A1 H.D. ರೇವಣ್ಣ, A2 ಪ್ರಜ್ವಲ್ ರೇವಣ್ಣ. ಅಂದರೆ ಇವರು ದೊಡ್ಡ ಕಾಮುಕರು ಅನ್ನೋದಕ್ಕೆ ಇಲ್ಲಿ ಪ್ರಥಮ ಸಾಕ್ಷಿ ಸಿಕ್ಕು ಹೋಗಿದೆ. ಸ್ನೇಹಿತರೆ, ಈ ವಿಡಿಯೋಗಳು ಒಂದೊಂದೊಂದೊಂದು ಬಯಲಾಗ್ತಿದ್ದಂಗೆ ಇಷ್ಟೊಂದು ಹೆಣ್ಣು ಮಕ್ಕಳು ಆತಂಕಕ್ಕೆ ಸಿಕ್ಕಿದ್ದಾರೆ. ನಾಳೆ ತಮ್ಮ ವಿಡಿಯೋ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಏನಾಗುತ್ತೆ ಅನ್ನೋ ಆತಂಕದಲ್ಲಿ ಹಲವಾರು ಮಹಿಳೆಯರು ಸಿಲುಕಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಎಷ್ಟೊಂದು ಜನ ಈ ಪ್ರಜ್ವಲ್ ರೇವಣ್ಣನ ಅಥವಾ H.D. ರೇವಣ್ಣನ ಅಧಿಕಾರ ದಾಹಕ್ಕೆ ಅಥವಾ ತಮಗೇನಾದರೂ ಲಾಭ ಆಗುತ್ತೆ, ತಮ್ಮ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅಥವಾ ಬಡ್ತಿ ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣದಿಂದ ಮನಸ್ಸಿಂದ ಒಪ್ಕೊಂಡು ಸಹಕರಿಸ್ಬಿಟ್ಟಿದ್ದಾರೆ. ಆದರೆ ಅದನ್ನ ಆ ಎಲ್ಲ ವಿಕೃತಿಗಳನ್ನು, ತಾನು ಮಾಡಿದಂಥ ಎಲ್ಲ ದುಷ್ಕೃತ್ಯವನ್ನು ತಾನೇ ಸೆರೆ ಹಿಡಿದು ಆ ಹೆಣ್ಣು ಮಕ್ಕಳ ಮಾನನ ಈ H.D. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹರಾಜಾಕಿದ್ದಾರೆ. ಇದಂತೂ ನಿಜವಾಗಿಯೂ ಖಂಡಿಸಲಾಗದಂತಹ ದೊಡ್ಡ ಅಪರಾಧ. ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿಗಿಂತ ದೊಡ್ಡ ವಿಕೃತ ಕಾಮಿ ಈ ಪ್ರಜ್ವಲ್ ರೇವಣ್ಣನವರಲ್ಲಿ 2 ಮಾತಿಲ್ಲ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಇಂಥದ್ದೊಂದು ಆರೋಪ ನಿನ್ನೆ ಮೊನ್ನೆ ಕೇಳಿ ಬಂದಿದ್ದಲ್ಲ. ಈ ವಿಡಿಯೋಗಳ ವಿಚಾರ ತುಂಬಾ ದಿನಗಳಿಂದಲೇ ಅಲ್ಲಿನ BJP ಮುಖಂಡ ದೇವರಾಜೇಗೌಡ ಅಂತ ಹೇಳಿ ಅವರು ಆಲ್ರೆಡಿ ಪ್ರಸ್ತಾಪ ಮಾಡಿದ್ರು. ಒಂದು ಪತ್ರಿಕಾಗೋಷ್ಠಿನಲ್ಲಿ ಈ ಸಂಬಂಧ ಬಹಿರಂಗಪಡಿಸಿದ್ರು. ಆ ಸಂದರ್ಭದಲ್ಲಿ H.D. ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ಹೋಗಿ ತಮಗೆ ಸಂಬಂಧಪಟ್ಟಂತ ಯಾವುದೇ ವಿಡಿಯೋಗಳನ್ನ ಬಹಿರಂಗಪಡಿಸಬಾರ್ದು ಅಂತ ಹೇಳಿ ಸ್ಟೇ ತಂದಿದ್ರು. ಆ ನಂತರ NDA ಒಕ್ಕೂಟಕ್ಕೆ JDS ಸೇರ್ಕೊಳ್ತು. JDS NDA ಒಕ್ಕೂಟಕ್ಕೆ ಸೇರ್ಕೊಂಡ ತಕ್ಷಣ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ದೇವರಾಜೇಗೌಡ ಹಾಗೂ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಮ್ ಗೌಡ ತೀವ್ರ ಒತ್ತಡವನ್ನ ಹೇರಿದರು. ಜೊತೆಗೆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅವರು ದೂರ ಹೋದ್ರು ಕೂಡ. ಜೊತೆಗೆ H.D. ಕುಮಾರಸ್ವಾಮಿ ಅವರು ಕೂಡ ಪ್ರಜ್ವಲ್ಗೆ ಟಿಕೆಟ್ ಬೇಡ ಅಂತ ಹೇಳಿ ಒತ್ತಡ ಹಾಕಿರೋ ಮಾಹಿತಿ ಇದೆ. ಯಾಕಂದ್ರೆ ಈ ಕಾಮಕಾಂಡ ಬಹಿರಂಗ ಆದರೆ
ಪಕ್ಷಕ್ಕೆ ಜೊತೆಗೆ ತಮ್ಮ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟ ಆಗುತ್ತೆ, ಹಿನ್ನಡೆ ಆಗುತ್ತೆ, ಅವಮಾನ ಆಗುತ್ತೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು ಅನ್ನೋ ಮಾಹಿತಿದೆ. ಆ ಕಾರಣದಿಂದಲೇ ಇವತ್ತು ಅವರು ಉಪ್ಪು ತಿಂದವನು ನೀರು ಕುಡಿತಾನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ಮತ್ತು ನಾನು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಸೊ ದೇವೇಗೌಡರು ಮತ್ತು ನಾನು ಅಂತ ಹೇಳೋ ಮಾತು ನಿಜ ಆದರೆ ಹಾಗಿದ್ರೆ ದೇವೇಗೌಡರು ತಾನೇ ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡಿಸಿರೋದು. ದೇವೇಗೌಡರ ಮಗನೇ ತಾನೇ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣನೇ ತಾನೇ ರೇವಣ್ಣ. ಚುನಾವಣೆ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಮಗ ಪ್ರಜ್ವಲ್ ಕೂಡ ನನ್ನ ಮಗನ ಇದ್ದ ಹಾಗೆ, ಹಾಗಾಗಿ ನೀವು ಮತ ಕೊಡಬೇಕು ಅಂತ ಹೇಳಿದಂಥ ಎಚ್ ಡಿ ಕುಮಾರಸ್ವಾಮಿ ಈಗ ಆತನ ಬಂಡವಾಳ ಬಯಲಾದ ತಕ್ಷಣ ಆತ ನನ್ನ ಕುಟುಂಬದ ಸದಸ್ಯನೇ ಅಲ್ಲ, ಆತ ನನ್ನ ಕುಟುಂಬನೇ ಅಲ್ಲ ಅಂತ ಹೇಳ್ತಿರೋದು ಇದು ದೊಡ್ಡ ಡ್ರಾಮಾ ಅಂತ ಅನ್ಸಲ್ವ? ನಿಜಕ್ಕೂ ಇದು ದೊಡ್ಡ ಡ್ರಾಮಾನೇ. ಹೆಣ್ಮಕ್ಳಿಗೆ ತಾವು ತುಂಬಾ ಗೌರವ ಕೊಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡರು ಮತ್ತೆ ನಾವು ತುಂಬಾ ಗೌರವ ಕೊಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಹೌದು ಸ್ವಾಮಿ, ನೀವು ತುಂಬಾ ಗೌರವ ಕೊಟ್ಟಿದ್ದೀರಿ. ಆ ಕಾರಣದಿಂದನೇ ಚಿತ್ರನಟಿ ರಾಧಿಕಾ ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ರಿ, ಆಕೆ ನಮ್ಮ ಮದುವೆನೂ ಕೂಡ ಆದ್ರಿ. ಈಗ ಹೆಣ್ಣುಮಗಳು ಇಲ್ಲಿದ್ದಾಳೆ, ನಿಮ್ಗೊಬ್ಬಳು ರಾಧಿಕಾ ಅವರ ಹೊಟ್ಟೆನಲ್ಲಿ ಹುಟ್ಟಿದಂಥ ಮುದ್ದಾದ ಮಗಳಿದ್ದಾಳೆ. ಆ ಹೆಣ್ಮಗಳು ಗತಿ ಏನಿವತ್ತು? ಇದನ್ನ ನೀವು ಗೌರವ ಕೊಡ್ತಾ ಇರೋದು? ನಿಮ್ಗೆ ನೆನಪಿದೆಯಾ? ಮಂಡ್ಯದ ಕಲ್ಲಳಿನಲ್ಲಿ ಡಾಕ್ಟರ್ ಒಬ್ಬರು ಪತ್ನಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಚನ್ನಪಟ್ಟಣ ಅಥವಾ ಆ ಸೈಡ್ ಆ ಹುಡುಗಿ ಮನೆಯವರು ಬಂದು ದೊಡ್ಡ ಗಲಾಟೆ ಮಾಡಿ ಆ ಒಂದು VRL ಸಂಸ್ಥೆಯ ಗೋಡೌನ್ಗೆ ಬೆಂಕಿ ಹಚ್ಚಿ ಲಕ್ಷಾಂತರ ರೂಪಾಯಿ ನಷ್ಟ ಆಯಿತು. ಅದಕ್ಕೆ ಕಾರಣಕರ್ತ ಯಾರು? ಅವಾಗ ಯಾರ ಹೆಸರು ತೊಳ್ಕಾಕೊಂಡಿತ್ತು? ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು. ನೆನಪಿದೆಯಾ? ನೀವು ಹೆಣ್ಮಕ್ಳ ಬಗ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತೀರಿ. ಹಾಗಿದ್ರೆ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಿ. ಅದು ಕೂಡ ನಿಮ್ಮ ಮನಸ್ಥಿತಿಯ ಒಂದು ಭಾಗ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮನಸ್ಸಲ್ಲಿ ಇಲ್ದಿರ್ತಕ್ಕಂಥದ್ದು ಆಕಸ್ಮಿಕವಾಗಿ ಬರೋ ಪದಗಳೇ ಬೇರೆ, ಮನಸ್ಸಾಕ್ಷಿಯಿಂದ ಬರುವಂಥ ಪದಗಳೇ ಬೇರೆ. ನಿಮ್ಮ ಮನಸ್ಸಿಂದ ಬಂದಿರೋಂಥ ಪದ ಅದು. ಇವತ್ತು ಹುಟ್ಟಿಂದ ನೀರು ಕುಡಿತಾನೆ ಅಂತ ನೀವು ಹೇಳ್ತಿರೋ ಮಾತು ಕೂಡ ಆತ್ಮಸಾಕ್ಷಿಯಿಂದ ಬಂದಿರೋದಲ್ಲ, ಆಯಾ ಸಾಂದರ್ಭಿಕವಾಗಿ ಬಂದಿರತಕ್ಕಂಥ ಮಾತು. ನಿಮ್ಮ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳೋಕ್ಕೋಸ್ಕರ ನೀವು ಮಾಡಿರೋ ತಂತ್ರಗಾರಿಕೆ ಇದು. ಯಾಕೆಂದ್ರೆ ನಿಮ್ಗೆ ನೀವು ತುಂಬ ಚೆನ್ನಾಗಿ ಅನುಭವಿಸ್ತಾರೆ. ನೀವು ಯಾವ ಸಂದರ್ಭದಲ್ಲಿ ಕಣ್ಣೀರು ಸೂಸ್ಬೇಕು, ಯಾವ ಸಂದರ್ಭದಲ್ಲಿ ಹಿಂಗೆ ಡ್ರಾಮಾ ಮಾಡಬೇಕು, ಏನೇನು ಮಾಡಬೇಕು, ಎಲ್ಲವನ್ನೂ ಮಾಡ್ಕೊಂಡೆ ಅಧಿಕಾರನ ಹೊಂದ್ಕೊಂಡು ಬಂದಿರ್ತಕ್ಕಂಥವ್ರು ನೀವು. ಈಗಲೂ ಕೂಡ ಅದೇ ಒಂದು ಹಾದಿನ ತುಳಿದಿದ್ದೀರಿ. ಆದರೆ ಒಂದು ಪುಣ್ಯ ಏನಪ್ಪಾ ಅಂತ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳ್ತೀವಿ. ಶೀಘ್ರವಾಗಿ ತಗೊಳ್ಳಿ ಸ್ವಾಮಿ. ನಿಮಗೆ ಗೊತ್ತು ಅವನೇ ಅಂತ ನಿಮಗೆ ಗೊತ್ತಿದ ಮೇಲೆ ಮತ್ತೆ ತನಿಖೆ ಯಾಕೆ? ಸರ್ಕಾರಕ್ಕೆ ಒಂದು ಪತ್ರ ಬರೀರಿ, ಅದು ಅವನ ತಕ್ಷಣ ಕ್ರಮ ತಗೋಬೇಕು ಅಂತ ಹೇಳಿ ಮಾಡ್ಬೋದಿತ್ತು. ಈಗಲೂ ಮಾಡೋಕ್ಕೆ ಚಾನ್ಸ್ ಇದೆ. ಆಮೇಲೆ ಬೇಟಿ ಬಚಾವ್ ನಮ್ಮ ನರೇಂದ್ರ ಮೋದಿ ಅವರ ಸ್ಲೋಗನ್ ಅದು. ಎಲ್ಲಿ ಸ್ವಾಮಿ, ನಿಮಗೆ ನಿಮ್ಮದೇ ಪಕ್ಷದ ಮುಖಂಡರು ಒಬ್ಬರು ವಕೀಲರು ಪತ್ರ ಬರೆದ್ರು, ಆತನ ವಿರುದ್ಧ ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ. ಏನು ಕ್ರಮ ತಗೊಂಡ್ರಿ? ಆತನಿಗೆ ಟಿಕೆಟ್ ಕೊಟ್ರಿ. ಇದನ್ನ ಹೆಣ್ಮಕ್ಳಿಗೆ ನೀವು ಒದಗಿಸ್ಕೊಡುವಂಥ ನ್ಯಾಯ? ಯಾವ ಆಧಾರದ ಮೇಲೆ ನಿಮ್ಮನ್ನು ನಂಬಬೇಕು ಜನತೆ? ಇಡೀ ದೇಶದಲ್ಲಿ 70% ಮಂದಿ ನಿಮ್ಮನ್ನು ನಂಬಿದ್ದಾರೆ. ಮೋದಿ ಮೋದಿ ಮೋದಿ, ಈ ದೇಶಕ್ಕೆ ಏನೋ ಮಾಡ್ತಾರೆ. ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಗೌರವವನ್ನು ಎತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಒಬ್ಬ ದುಷ್ಟನನ್ನ, ಒಬ್ಬ ವಿಕೃತ ಕಾಮಿನ ದೂರ ಇಡ್ಲಿಕ್ಕೆ ನಿಮ್ಗೆ ಧೈರ್ಯ ಬರಲಿಲ್ಲ ಅಂತ ಅಂದ್ರೆ ಇನ್ನು ದೇಶನ ಯಾವ ರೀತಿ ರಕ್ಷಣೆ ಮಾಡ್ತೀರಿ ನೀವು? ನೈತಿಕತೆ ಏನಿದೆ ನಿಮ್ಗೆ ಬೇರೆ ಕಡೆ ಓಟ್ ಕೇಳಲಿಕ್ಕೆ? ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣದ ಬಗ್ಗೆ ನೀವು ಸಾಕಷ್ಟು ಮಾತಾಡ್ತೀರಿ. ಇಲ್ಲಿ ಯಾಕೆ ಮಾತಾಡ್ತಿಲ್ಲ? ದಯವಿಟ್ಟು ಮಾತಾಡಬೇಕು ಮೋದಿ ಅವರು ಕೂಡ. ಇದು ಸಾಮಾನ್ಯ ಪ್ರಕರಣ ಅಲ್ಲ. ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಯಾವ ರೀತಿ ಉಮೇಶ್ ರೆಡ್ಡಿ ಅಥವಾ ಇನ್ನೂ ಹಲವಾರು ವಿಕೃತ ಕಾನೂನುಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿದರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು.
ಜೊತೆಗೆ ಈಗ ವೈರಲ್ ಆಗ್ತಿರೋಂಥ ವಿಡಿಯೋಗಳನ್ನ ದಯವಿಟ್ಟು ಸ್ಟಾಪ್ ಮಾಡಬೇಕು, ಬಂದ್ ಮಾಡಬೇಕು. ಯಾಕಂದರೆ ಗೊತ್ತಿದ್ದು ಮತ್ತು ಯಾವುದೋ ರೀತಿಯಾದ ಆಮಿಷಗಳಿಗೆ ಬಲಿಯಾಗಿ ಆ ಹೆಣ್ಮಕ್ಳು ಸಿಗಾಕೊಂಡಿದ್ದಾರೆ. ಜೊತೆಗೆ ಇವರು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳನ್ನ. ನನಗಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅವನ ಕಾಮಚೂಸಿಗೆ ಸಿಕ್ಕಿದ್ದಾರೆ. ಸೊ ಅಂತ ಹೆಣ್ಮಕ್ಳ ಭವಿಷ್ಯ ಜೊತೆಗೆ ಅವರ ಗಂಡಂದಿರು, ಅವರ ಮಕ್ಕಳು, ಎಲ್ಲರ ಭವಿಷ್ಯದ ಮೇಲೂ ಇದು ತುಂಬ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರ ಥರ ವಿಡಿಯೋಗಳಿದೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ, ನಿಲ್ಲಿಸಿ. ಇದನ್ನು SIT ಕೊಡಿ, ಕಂಪ್ಲೇಂಟ್ ಪೊಲೀಸರು ಕೊಡಿ, ಜನರಿಗೆ ಶೇರ್ ಮಾಡಬೇಡಿ. ನಾಳೆ ದಿನ ಆ ಹೆಣ್ಮಕ್ಳು ಜೊತೆಗೆ ಅವರ ತಂದೆ ತಾಯಿಯಂದಿರು, ಗಂಡ, ಮಕ್ಕಳು ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಮಾನಸಿಕವಾಗಿ ಕುಗ್ಗೋಗ್ತಾರೆ, ಆತ್ಮಹತ್ಯೆ ಮಾಡ್ಕೋಬೋದು, ಏನು ಬೇಕಾದರೂ ಆಗಬಹುದು. ಅದರಿಂದ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡೋದು ಮತ್ತೆ ಉಳಿದಿರ್ತಕ್ಕಂಥ ವಿಡಿಯೋಗಳನ್ನ ವೈರಲ್ ಮಾಡುವಂಥ ಕೆಲಸನ ದಯವಿಟ್ಟು ಯಾರು ಮಾಡಬೇಡಿ. ಇದನ್ನು ನೇರವಾಗಿ ತನಿಖಾ ಸಂಸ್ಥೆಗೆ ಒಪ್ಪಿಸಿ ಅವನ ಏನು ವಿಕೃತ ಕಾಮಿ ಇದ್ದಾನೆ ಪ್ರಜ್ವಲ್ ರೇವಣ್ಣ, ಜೊತೆಗೆ ಆತನ ತಂದೆ, ಅವ್ರಿಗೆ ಕಠಿಣ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಹೋರಾಟ ಮಾಡೋಣ. ಈ ರೀತಿಯಾದಂಥ ಆ ದುಷ್ಟರ ಕೈಗೆ ಸಿಕ್ಕಿ ನಲಗಿರ್ತಕ್ಕಂಥ ಹೆಣ್ಮಕ್ಳು ಮಾನಹಾನಿ ಆಗೋದನ್ನು ಅಥವಾ ಜೀವಹಾನಿ ಆಗೋದನ್ನು ತಪ್ಪಿಸೋಣ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.